ನಮ್ಮ ಅಜ್ಜ ಕೊಡುವ ಔಷಧಿ ಈಗ ನಾನು ಕೊಡ್ತಾ ಇದ್ದೇನೆ. ಬಾ ಸೂಪರ್ ಸರ್. ಮೊದಲನೇ ಸಲ ಓಡಿಸುವಾಗ ಹೆಂಗೆ ಅನ್ನಿಸ್ತು ನಿಮಗೆ? ನನಗೊಮ್ಮೆ ಹೀಗೆ ಆಗ್ತಿತ್ತು, ಮತ್ತೆ ಸರಿ ಆಯ್ತು. ಕೈಯೆಲ್ಲ ನಡಗಿತ್ತು ಫಸ್ಟ್ ಓಡಿಸುವಾಗ. ನನ್ನ ಹೆಸರು ಉಮ್ಮಣ್ಣ ಅಂತ ಶ್ರೀ ವಿಷ್ಣುಮೂರ್ತಿ ದೇವತಾ ಬಿಲೀರು ಮೇಗಿನ ಮನೆ ತ್ರಿಶಾಂಕ್ ಗಣಪ ಭಂಡಾರಿ ಅಂತ ನಾವು ಕೊನೆಯಲ್ಲಿ ಓಡಿಸೋದು ಅವರ ಹೆಸರಲ್ಲಿ ಓಡಿಸ್ತಾ ಇದ್ದೀರಾ. ನೀವು ದಕ್ಷಿಣ ಕನ್ನಡದವರೇನಾ? ಮಂಗಳೂರಿ ನಮ್ದು, ಇದು ಉಪ್ಪಿನಂಗಡಿ ನಮ್ದು. ಸರ್ ನಿಮ್ಮ ಭಾಷೆ ಕೇಳಕ್ ತುಂಬಾ ಚೆನ್ನಾಗಿದೆ ಸರ್. ಹಂಗೆ ಇದೇ ಭಾಷೆಯಲ್ಲಿ ನಿಮ್ಮ ಬಗ್ಗೆ ಹೇಳ್ಕೊಡಿ. ಮತ್ತೆ ಎಷ್ಟೋ ವರ್ಷದಿಂದ ಕಮಲ ನೋಡ್ಕೊಂಡ್ ಬಂದಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ಯಾವ ರೀತಿ ಕೋಣಗಳನ್ನ ನೋಡಿದ್ದೀರಾ, ಯಾವ್ಯಾವ ಕೋಣ ನಿಮಗೆ ತುಂಬಾ ಇಷ್ಟ ಆಯ್ತು, ಯಾವ ಕೋಣ ನೀವು ಇನ್ನೂ ಮರ್ತಿಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ನಾವೊಂದು ಹೆಚ್ಚು ಕಡಿಮೆ 45 ವರ್ಷ ಆಯ್ತು. ಅದರ ಮೊದಲ ಅಜ್ಜನ ಕಾಲದಲ್ಲೆಲ್ಲ ಇತ್ತು. ಅದ್ರ ನಂತರ 79ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾವು. ಆ ಹೊತ್ತಿಗೆ ಅರುವ ಕಂಬಳ, ಬಜಗೋಳಿ ಮತ್ತೆ ಬೋಳಂತೂರು ಸುರಿಬಯಲು, ಇದು 3 ಕಂಬಳ ಟಿಕೆಟ್ ಕಂಬಳ. ಆಗ ನಾನು 3ನೇ ತರಗತಿ. ಆ ಹೊತ್ತಿಂದ ಕಂಬಳಕ್ಕೆ ಹೋಗ್ತಾ ಇದ್ದೇನೆ. ಅದರ ನಂತರ ಒಂದು 5-6 ವರ್ಷಕ್ಕೆ ನಿಲ್ಲಿಸ್ತೇವೆ ಕಂಬಳ ಬೇಡ ಅಂತ. ಆದಮೇಲೆ 2000 ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದು 2007 ತನಕ ಓಡಿಸಿದೆ ನಮ್ಮದೇ ಸ್ವಂತ ಕೋಣ. ಅದರ ನಂತರ ಒಂದು 5-6 ವರ್ಷ ನಿಂತು ನಿಲ್ಲಿಸಿದೆ ಬೇಡ ಅಂತ. ಮತ್ತೆ ಈಗ ಒಂದು 4 ವರ್ಷ ಆಯಿತು ಮತ್ತೆ ಶುರು ಮಾಡಿ. ಸರ್ ನಿಮ್ಮ ಪ್ರಕಾರ ಕಂಬಳ ಅಂದ್ರೆ ಏನು? ಕಂಬಳ ಅಂದ್ರೆ ಜಾನಪದ ಕ್ರೀಡೆ. ಒಂದಾಗಿ ಜನಗಳೆಲ್ಲ ಒಟ್ಟು ಸೇರ್ತಾರೆ. ಇಲ್ಲಾದ್ರೆ ಯಾರಾದ್ರೂ ನೆಂಟರೆ ಬರೋದು. ಈಗ ಕಂಬಳ ಅಂದ್ರೆ ನೋಡಿ, ಇವರು ನಮ್ಮ ಮೊದಲ ಮಾಜಿ ಓಟಗಾರ ಆನಂದ್ ಅಂತ ಅವರ ದೇಶರು. ಅವರೆಲ್ಲ ಬಂಟ್ವಾಳ ಹೋಮದಪಾದವಿನವರು 4 ಜನ. ಅವರು ಉಪ್ಪಿನಂಗಡಿ ಅವರು. ಇವರೆಲ್ಲ ಈಗ ಒಂದು 10 ದಿವಸ ಆದ್ಮೇಲೆ ಕಂಬಳ ಇದ್ರೂ ಇಲ್ಲದಿದ್ರೂ ಬರ್ತಾರೆ ಮನೆಗೆ. ಮನೆ ನೋಡಿ ಕೋಣ ಹೇಗೆ ಉಂಟು ಅಷ್ಟೊಂದು ಕಂಬಳ ಅಂದ್ರೆ ಬೇರೆಯವ್ರ ಕಂಬಳನ ಬೇರೆಯವರ ಕೋಣಗಳನ್ನ ನಮ್ದೇ ಮನೋಭಾವ ಇದೆ. ಅಷ್ಟೊಂದು ಖುಷಿ ಆಗ್ತದೆ. ನೀವೇನಾದ್ರು ಅಂದ್ರೆ ಜಾಕಿಯಾಗಿ ಹೊಡೆದಿದ್ದೀರಾ? ಹೊಡಿಬೇಕು ಅಂತ ಆಸೆ ಐತಾ ಸರ್? ಹೊಡಿಬೇಕಂತ ಹೊಡೀತಾ ಇದೆ. ಈಗ ಆ ಏಜ್ ಅಲ್ಲಿ ಇತ್ತ ನಿಮ್ಗೆ ಹೊಡಿಬೇಕು? ಇತ್ತು. ಈಗಲೂ ಉಂಟು ಅದೇ. ಯಾವಾಗ್ಲೂ ಹೋಗಲ್ಲ ಅದೊಂದು ಆಸೆ ಉಂಟು. ಅಂದ್ರೆ ಈಗ ನಿಮ್ ಕೈಲಾಗ್ಲಿಲ್ಲ, ಮುಂದೆ ನಿಮ್ಮ ಮಕ್ಕಳು ಹೊಡಿಬೇಕು ಅನ್ನೋದೇನಾದ್ರು ಆಸೆ ಇದೆಯಾ? ಮಕ್ಕಳಿಗೆ ಸಹ ಅದೇ. ನಮಗೆ ಅವ್ರು ನನ್ನ ಮಗ ಮತ್ತೊಬ್ಬ ಇದ್ದಲ್ಲ ನೀನು ಮಾತಾಡ್ತೀನಿ, ಅದು ಅಣ್ಣನ ಮಗ. ಎಲ್ರಿಗೂ ನಮ್ಮ ಮನೆಯಲ್ಲಿ ಕಂಬಳ ಅಂದ್ರೆ ಭಾರಿ ಇಷ್ಟ. ಹೌದಾ ಸರ್? ಹೆಂಗಸರಿಗೆ ಸಹ ಹಾಗೆ. ಹೌದಾ ಸರ್? ಮತ್ತೊಂದು ವಿಶೇಷ ಅದು ಹೇಳುವಾಗ, ನಾನು ನಾಟಿ ಫಸ್ಟ್ ಇದ್ದೆ. ನಮ್ಮ ಅಜ್ಜ ಕೊಡ್ತಾ ಇದ್ರು ಬೆಳ್ಳಿಪಾಡಿ ಕೈಪ ಕೋಣ ಉಂಟಲ್ಲ, ಕೇಶವ ಭಂಡಾರಿ, ಅವರ ಅಪ್ಪ ನಮ್ಮ ತಾಯಿ ಅಣ್ಣದಮ್ಮ ಅವರು, ನಮ್ಮ ತಾಯಿ ಅಕ್ಕ ಅವ್ರ ತಮ್ಮ ಕೇಶವ ಭಂಡಾರಿ. ನಮ್ಮ ಅಜ್ಜ ಕೊಡುವ ಔಷಧಿ ಈಗ ನಾನು ಕೊಡ್ತಾ ಇದ್ದೇನೆ. ಬಾ ಸೂಪರ್ ಸರ್. ಹಂಗೆ ನಿಮ್ಮ ನಾಟಿ ವೈದ್ಯ ಏನ್ ಕೊಡ್ಕೊಂಡ್ ಬರ್ತಿದ್ದೀರಾ, ಅದ್ ನಿಮ್ ಪರಂಪರೆ ಹಂಗೆ ಮುಂದುವರಿಲಿ ಸರ್. ಅದರಿಂದ ಎಷ್ಟೋ ಜನ ದುಡ್ಡಿಲ್ದವ್ರಿಗೆ, ಔಷಧಿ ತಗೊಳಕ್ಕೆ ದುಡ್ಡಿಲ್ದಿರೋರ್ಗೆ ತುಂಬಾ ಅನುಕೂಲ ಆಗುತ್ತೆ. ನಾನು ಅದನ್ನ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಸರ್, ದಯವಿಟ್ಟು ಮುಂದುವರಿಸಿ. ಮತ್ತೆ ಈ ಕಂಬಳಕ್ಕೆ ಬಂದಿದ್ದೀರಾ, ನಿಮ್ಗೂ ಸ್ವಾಗತ. ಮತ್ತೆ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ಕಾರ. ನಿಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅಣ್ಣ, ನಾನು ಕೇಳಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಮುಂಚೆ ನೀವು ಜಾಕಿ ಆಗಿದ್ರಿ ಅಂತ. ಎಷ್ಟು ವರ್ಷ ಜಾಕಿಯಾಗಿ ಓಡಿಸಿದ್ದೀರಾ? ನಾನು ಒಂದು ಅಂದಾಜಲ್ಲಿ 15 ವರ್ಷ. 15 ವರ್ಷ ಸಾಲಲ್ಲಿ ನಿಂತು ಹೊಡೆದಿದ್ದೀರಾ. ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ನಿಮ್ದು? ತೊಂದರೆ ಇಲ್ಲ. ನಾನು ಕಲ್ತದ್ದೇ ಇವರ ಕೋಣದಲ್ಲೇ. ಕಲ್ತದ್ದು ದನಿಗಳ ಕೋಣದಲ್ಲೇ ಕಲ್ತದ್ದು. ಅವಾಗ್ಲಿಂದ 15 ವರ್ಷದಿಂದ ಅವ್ರ ಜೊತೆಲೇ ಇದ್ದೀರಾ? ಯಾಕಂದ್ರೆ ಇವರ ಕೋಣ ಓಡಿಸ್ತಿದ್ರು, ನಾನು ನೋಡ್ತಾ ಇದ್ದೆ. ಆಗ ಅದೇ ಎಲ್ಲ ಓಡಿಸೋರು ಬಿಟ್ಟರು, ಅದನ್ನು ಆಗಲಿಲ್ಲ ಓಡಲಿಕ್ಕೆ. ಆಗ ನನಗೆ ನನ್ನನ್ನು ಇವರೇ ಕೆಳಗೆ ಇಳಿಸಿ ಓಡಿಸಿದ್ದು. ಏನು ನೋಡ ಇವನು ಓಡ್ತಾನೆ ಅಂತ ಕೇಳಿದ್ರು ಅವರು. ಅದಕ್ಕೆ ಆಗ ಓಡ್ತಿದ್ದೆ, ಬಹುಮಾನ ಪಡ್ತಿದ್ದೇನೆ ನಾನು. ಮೊದಲನೇ ಸಲ ಓಡಿಸುವಾಗ ಹೆಂಗೆ ಅನ್ನಿಸ್ತು ನಿಮಗೆ? ನನಗೊಮ್ಮೆ ಹೀಗೆ ಆಗ್ತಿತ್ತು, ಮತ್ತೆ ಸರಿ ಆಯ್ತು. ಕೈಯೆಲ್ಲ ನಡಗಿತ್ತು ಫಸ್ಟ್ ಓಡಿಸುವಾಗ. ಅಂದರೆ ಸರ್, ಈಗ ಕಂಬಳ ಒಂದು ಓಡಿಸ್ತಾ ಇದ್ದೀವಿ, ಜಾಕಿಯಾಗಿ ನಿಂತಿದ್ದೀವಿ ಅಂದರೆ ಸುಲಭದ ಮಾತಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಈಗ ಒಂದು ಬೈಕ್ ಓಡಿಸೋದು ಎಲ್ಲರೂ ಕಲಿಬೋದು, ಕಾರ್ ಓಡಿಸೋದು ಎಲ್ಲರೂ ಕಲಿಬೋದು. ಈ ಕಂಬಳ ಓಡಿಸೋದು ಕಲಿಯೋದು ಸುಲಭ ಅಲ್ಲ. ನೀವು ಯಾವ ರೀತಿ ಕಲ್ತ್ರಿ, ಯಾವ ರೀತಿ ಎಫರ್ಟ್ ಹಾಕಿದ್ರಿ? ನಾನು ಎಫರ್ಟ್ ಆಗಂದರೆ ಇವರೇ ನನ್ನನ್ನು ಪ್ರೋತ್ಸಾಹಿಸಿದ್ದು ಜಾಸ್ತಿಯಾಗಿ. ಓಡು ಅಂತ. ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಇವರ ಕೋಣದಲ್ಲಿ. ಯಾಕಂದ್ರೆ ನನಗೆ ಹೆದರಿಕೆ ಆಗ್ತಿತ್ತು ಫಸ್ಟಿಗೆ. ಅದು ಓಡಿದ ಕೋಣ, ಸರ್ವಿಸ್ ಇದ್ದ ಕೋಣದಲ್ಲೇ ಓಡಿದ್ದು ನಾನು ಫಸ್ಟು. ಆಗೇನು ಮತ್ತೆ ತೊಂದರೆ ಇಲ್ಲ. 2 ಸಲ ಓಡಿದಾಗ ಸರಿ ಆಯ್ತು ನನಗೆ. ಮತ್ತೆ ಇವರ ಕೋಣದಲ್ಲಿ ನಾನೇ ಓಡಿಸಿದ್ದೆ. 4-5 ವರ್ಷ ಇವರ ಕೋಣದಲ್ಲಿ ಓಡಿಸಿದ್ದೆ, ಬೇರೆ ಕೋಣದಲ್ಲಿ ಓಡಿಸಿದ್ದೆ. ಅಂದ್ರೆ ಕಂಬಳ ರೇಸಲ್ಲಿ ಕೋಣಗಳಿಗೆ ಮತ್ತೆ ದನಿಗಳಿಗೆ ಪ್ರೈಸ್ ಅಂತ ಕೊಡ್ತಾರೆ. ಹೌದು. ಓಡಿಸ್ತಿರ್ತಕ್ಕಂಥ ಜಾಕಿಗೆ ಏನಾದ್ರು ಸಪರೇಟ್ ಆಗಿ ಏನಾದ್ರು ಪ್ರೈಸ್ ಏನಾದ್ರು ಇರುತ್ತಾ? ಕೊಡ್ತಾರೆ, ಶೀಲ್ಡ್ ಎಲ್ಲ ಕೊಟ್ಟಿದ್ದಾರೆ. ಇದುವರೆಗೂ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರು ಮೆಡಲ್ ಗೆದ್ದಿದ್ದೀರಾ? ಗೆದ್ದಿದ್ದೇನೆ. ಟೋಟಲ್ 20 ಗೆದ್ದಿದ್ದೇನೆ. 20 ಮೆಡಲ್ಸ್ ಗೆದ್ದಿದ್ದೇನೆ. ಅಂದ್ರೆ 15 ವರ್ಷ ಇದ್ರೂ ಇನ್ನೂ ಕಂಬಳ ನಡೆಸಕ್ ಬಂದಿದ್ದೀರಾ, ನೋಡಕ್ ಬಂದಿದ್ದೀರಾ ಅಂದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಸರ್. ಒಳ್ಳೇದಾಗ್ಲಿ. ಸರ್ ಅವ್ರ ಜೊತೆನೇ ಇರ್ತೀನಿ ನಾನು ಯಾವಾಗಲೂ. ಹೌದಾ? ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ಸರ್.
ಸಾಕ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ಟೋಟಲ್ ಎಷ್ಟು ಜೊತೆ ಕೋಣಗಳನ್ನ ನೀವು ಸಾಕಿದ್ರಿ? ಅದು ಈಗ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಒಂದು 20 ಜಾತಿ ಕೋಣಗಳನ್ನ ಸಾಕಿದ್ದೀರಾ. ಅಂದ್ರೆ ಇವಾಗ ಬೆಂಗಳೂರಿಗೆ ಬಂದಿರತಕ್ಕಂಥ ಕೋಣಗಳು ಹೆಸರು ನಮಗೆ ಹೇಳ್ಬಿಟ್ಟು ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿನ ತಿಳಿಸ್ಕೊಡ್ತೀರಾ ಸರ್? ಹೌದು, ನಮ್ಮ ಕೊಣಗಳ ಹೆಸರು ಗುಂಡ ಮತ್ತು ದಾಸ. ಇದ್ರಲ್ಲಿ ಗುಂಡ ಯಾವುದು, ದಾಸ ಯಾವುದು ಸರ್? ಗುಂಡ ಇದು. ಯಾವ ತರ ಸರ್ ಬಿಹೇವಿಯರ್ ಗುಂಡೊಂದು? ತೊಂದರೆ ಇಲ್ಲ. ಅಂದ್ರೆ ಯಾವ ರೀತಿ ನಡ್ಕೋತಾನೆ ಬೇರೆ ಕೋಣಗಳ ಜೊತೆ ಆಗಿರ್ಬೋದು? ಅಷ್ಟೇನು ಜೋರು ಮಾಡುವಂಥದ್ದು ಏನು ಇಲ್ಲ. ಜೋರು ಮಾಡುವಂಥದ್ದು ಏನಿಲ್ಲ. ಒಂದು ಅಷ್ಟೊಂದು ಓಡ್ಕೊಂಡು ಹೋಗುವುದು ಅಲ್ಲ, ಯಾರಿಗಾದ್ರೂ ಪದ ಮಾಡುವಂಥದ್ದು ಏನಿಲ್ಲ ಇಷ್ಟರವರೆಗೆ. ಹಿಂದೆ ಆ ಥರ ಏನಿಲ್ಲ. ಇಲ್ಲ. ಮನೆಯಲ್ಲೇ ಸಾಕಿರೋದ ಅಥವಾ ಮನೆಯಲ್ಲೇ ಸಾಕುದು? ಹುಟ್ಟಿದ್ದು ಮನೆಯಲ್ಲ? ಅಲ್ಲ, ಬೇರೆ ಕಡೆಯಿಂದ ತಂದದ್ದು. ಹೌದು, ಪೈರು ಅಂತ ಹೇಳ್ತೇವೆ ಅಲ್ಲ, ಅಲ್ಲಿಂದ ತಂದದ್ದು. ಸರ್, ಯಾವ ರೀತಿ ಸಾಕ್ತೀರಾ? ಅಂದ್ರೆ ಯಾವ್ಯಾವುದು ಫುಡ್ ಕೊಡ್ತೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಫುಡ್ ಅಂದ್ರೆ ನಾವು ಜಾಸ್ತಿಯಾಗಿ ಉರುಳಿ ಅದನ್ನು ಬೇಯಿಸಿ ಅದನ್ನು ಒಡಿ ಮಾಡಿ ಹೀಗೆಲ್ಲ ಕೊಡುವಂಥ ವಿಧಾನ ಇದೆ. ಆ ಥರ ಸಾಕ್ತೀರಾ? ಎಲ್ಲ ಕೋಣಗಳಿಗೂ ಒಂದೇ ಥರ ನೋಡ್ಕೊತೀರೋ ಅಥವಾ ಸ್ಪೆಷಲ್? ಸಾಮಾನ್ಯವಾಗಿ ಅದು ಒಂದೇ. ಅದಕ್ಕೆ ಉರುಳಿ ಮುಖ್ಯ. ಆಮೇಲೆ ನಮ್ಮ ಮನೆಯಲ್ಲಿ ಇರುವಂಥದ್ದು ಹುಲ್ಲು, ಬೈ ಹುಲ್ಲು ಅಂತ ಹೇಳ್ತೇವೆ, ಅದು. ಮತ್ತೆ ಅಂದ್ರೆ ಈಗ ಕೋಣಗಳದ್ದು ಇದೇನಿದೆ ಒಂದು ರೂಮು, ಈ ರೂಮ್ ಒಳಗಡೆ ಬರೋಕ್ಕಿಂತ ಮುಂಚೆ ನಾನು ಚಪ್ಪಲಿ ಹಾಕೊಂಡು ಬಂದಾಗ ಚಪ್ಪಲಿ ಒಳಗಡೆ ಬಿಡಬೇಕು ಅಂದ್ರಿ, ಅದೇನಕ್ಕೆ? ಹೌದು, ಅದೊಂದು ನಮ್ಮ ನಿಯಮ ಇದೆ, ಸಂಸ್ಕೃತಿ. ಹೌದು. ಅಂದ್ರೆ ಇದನ್ನ ನೀವು ದೇವಸ್ಥಾನ ತರ ಟ್ರೀಟ್ ಮಾಡ್ತೀರಾ? ಹೌದು, ದೇವಸ್ಥಾನ ಟ್ರೀಟ್ ಮಾಡ್ತಾರೆ. ಹೌದು, ಅದೇ. ಅಂದ್ರೆ ಸರ್, ಈಗ ಬೇರೆ ಕೋಣಗಳಿಗೂ ನಿಮ್ಮ ಕೋಣಗಳಿಗೂ ಏನು ವ್ಯತ್ಯಾಸ ಸರ್ ನಿಮ್ಗೆ ಗೊತ್ತಿರೋದು? ವ್ಯತ್ಯಾಸಗಳು ಇರುತ್ತವೆ, ತುಂಬ ಇರುತ್ತವೆ. ಅಟ್ಯಾಚ್ಮೆಂಟ್ ಹೆಂಗಿದೆ ಕೋಣಗಳ ಜೊತೆ ನಿಮ್ದು? ತೊಂದರೆ ಇಲ್ಲ. ಅಂದ್ರೆ ಯಾವ ರೀತಿ ನಿಮ್ ಜೊತೆ ಅದು ಇರುತ್ತೆ ಅಂತ? ಕೋಣ ನಾವು ಹೇಗೆ ಎಲ್ಲ ಗ್ರೂಪ್ ಆಗಿದ್ದೇವೆ. ಹೌದೌದು, ಕೇಳ್ತೇವೆ. ಕೋಣ ಕಟ್ಟುವಾಗ ಕಷ್ಟನೋ ಅಥವಾ ಬುಟ್ಟಿ ಹಿಡಿಯುವಾಗ ಕಷ್ಟನೋ ನಿಮ್ಗೆ? ಅದು ತರ ಇರ್ತದೆ ಸರ್. ಅಂದ್ರೆ ಕೆಲವು ಕೋಣಗಳು ಸ್ವಲ್ಪ ಇದು ಮಾಡ್ತವೆ, ಕೆಲವೇನು ಮಾಡುವುದಿಲ್ಲ ಹಾಗೆ. ಅಂದ್ರೆ ಸ್ನೇಹಿತರೆ, ಇವ್ರಿಗೆ ಕನ್ನಡ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾವು ಮಾತಾಡೋದು ತುಳು ಅಲ್ವಾ, ಕನ್ನಡ ಬರುತ್ತದೆ, ಆದ್ರೆ ಮಾತಾಡೋದು ತುಳು, ಅದು ಸ್ವಲ್ಪ. ಅಲ್ಲ ಸರ್, ಇಷ್ಟೊಂದು ನಾವೇನು ಕೇಳ್ಕೊಂಡಿಲ್ಲ, ಆದ್ರೂ ಇಷ್ಟು ಕಷ್ಟಪಟ್ಟು ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ಅದು ಮೊದಲಿಗೆ ನಾನು ನಿಮ್ಗೆ ಅದಕ್ಕೆ ಚಿರಋಣಿ ಆಗಿರ್ತೀನಿ. ಮತ್ತು ಕೋಣಗಳ ಬಗ್ಗೆನೂ ಹೇಳಿದ್ರ ಸುಮಾರು ಹೊತ್ತು. ಮತ್ತೆ ಇನ್ನೂ ಹೆಚ್ಚಿನದಾಗಿ ಈಗ 30 ವರ್ಷದಿಂದ ಮಾಡ್ಕೊಂಡ್ ಬಂದಿರೋರಿಗೆ ಮುಂದಕ್ಕೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ನಾನು ನಿಮಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಇವತ್ತು ನೀವು ಸಾಕಿದ್ರ ಮುಂದೆ ನಿಮ್ ಜೊತೆ ಇರ್ತಕ್ಕಂಥ ಹುಡುಗರು ಸಾಕ್ಬೇಕು, ಅವರು ದೊಡ್ಡದಾಗ ಬೆಳಿಬೇಕು ಅನ್ನೋದು ನಿಮ್ಮ ಆಸೆ ಆಗಿರ್ಲಿ ಅಂತ ನಾನು ನಿಮ್ಗೆ ವಿಶೇಷವನ್ನು ತಿಳಿಸ್ತೀನಿ. ಮತ್ತು ಇನ್ನೊಂದು